ಐಶ್ವರ್ಯ 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 ವಾಗ ತೆಗಿಯಮ್ಮ. ಅಯ್ಯೋ ಏನಂದ್ರೆ ಬೇಗ ಬನ್ನಿ. ಐಶ್ವರ್ಯ ಐಶ್ವರ್ಯ ಒಳಗಡೆ ಹೋಗಿ ಬಾಗ್ಲ ಹಾಕೊಂಡ್ಬಿಟ್ಟಿದ್ದಾಳೆ. ತೆಗಿತಾನೆ ಇಲ್ಲ. ಐಶ್ವರ್ಯ ತೆಗಿಯಮ್ಮ. ಐಶ್ವರ್ಯ ಬಾಗ್ಲು ನೋಡಿರೋ. ಐಶ್ವರ್ಯ 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 ಬಿಡಿ. ನನ್ ಸಾಯ್ಬೇಕು. ಸಾಯೋ ಅಂತದ್ ಏನಾಯ್ತೆ ನಿನಗೆ? ಬದುಕಕ್ಕೆ ಇನ್ನೇನು ಉಳ್ದಿದೆ? ಪ್ರೀತಿಸೋನ್ ಜೊತೆ ಬಾಳೋಣ ಅಂದ್ರೆ ಅದಕ್ಕೆ ನೀವಿಬ್ರು ಒಪ್ಪಲ್ಲ. ಬೇರೆಯನ್ ಜೊತೆ ಬಾಳಕ್ಕೆ ನನ್ ಮನ್ಸು ಒಪ್ಪಲ್ಲ. ಹಾಗೆ ಇರೋಣ ಅಂದ್ರೆ ನನ್ ಮರ್ಯಾದೆನೆ ಉಳ್ದಿಲ್ವೇ? ಐಶ್ವರ್ಯ ನಿನ್ ಮರ್ಯಾದೆಗೆ ಏನಾಯ್ತು? ನೀನ್ ನನ್ ಮಗಳಮ್ಮ. ಈಗ ಮಗಳು ಅನ್ನೋರು ನನ್ ಮಗಳು ಓಡೋಗಿದ್ದಾಳೆ ಅಂತ ಊರವ್ರ ಮುಂದೆ ಹೇಳುವಾಗ ಅವಳ ಮರ್ಯಾದೆ ಏನಾಗತ್ತೆ? ಈ ಸಮಾಜ ಏನನ್ನತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ? ನಾಳೆ ನೀವ್ ಯಾರಿಗೆ ಮದ್ವೆ ಮಾಡ್ಕೊಟ್ರು ಕಟ್ಕೊಂಡೋನು ಓಡ್ ಹೋದೋಳ್ನ ಕಟ್ಕೊಂಡೆ ಅಂತ ನನ್ನ ಜೀವನ ಪೂರ್ತಿ ಹಂಗಿಸ್ತಾನೆ ಇರ್ತಾನೆ. ಆ ಮಾತನ್ನ ಕೇಳ್ಕೊಂಡ್ ಬದುಕಿರೋ ಬದ್ಲು ನೀನ್ ಹಾಕೊಂಡ್ ಸಾಯೋದು ಒಳ್ಳೇದಲ್ವಪ್ಪ? ಗಣೇಶ, ನಾನು ಯಾವಾಗ್ಲೂ ತಪ್ಪು ನಿರ್ಧಾರ ತಗೊಳ್ತೀನಿ. ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಒಂದು ನಿಮಿಷ ನನ್ನ ಮಗಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದ್ರೆ ನೀನು ಅವಳು ಮಾನದ ಬಗ್ಗೆ ಯೋಚನೆ ಮಾಡಿದೆ. ನಿನ್ನಂಥ ದೊಡ್ಡ ಮನುಷ್ಯನ ಮುಂದೆ ನಾನು ಸಂಪಾದನೆ ಮಾಡಿರೋ ಆಸ್ತಿ ಅಂತಸ್ತೆಲ್ಲ ವೇಸ್ಟ್. ವಯಸ್ಸಿಗೆ ಬಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಜವಾಬ್ದಾರಿ ಶಕ್ತಿ ಇದ್ರು ಅಣ್ಣನ್ನ ದೇವರ ಸ್ಥಾನದಲ್ಲಿ ಇಟ್ಟಿದಾನಲ್ಲ ನಿನ್ನ ತಮ್ಮನಿಗೋಸ್ಕರ ಎಂತ ಶಿಕ್ಷೆ ಬೇಕಾದ್ರೂ ಅನುಭವಿಸೋದಕ್ಕೆ ಸಿದ್ಧವಾಗಿರೋ ನಿನ್ನಂತ ಅಣ್ಣನ ಮನೆಯನ್ನು ಆರಿಸ್ಕೊಂಡಿದ್ದಾಳಲ್ಲ ನನ್ನ ಮಗಳು. ನಿಜವಾಗ್ಲೂ ನಾನೇ ಅದೃಷ್ಟವಂತ. ಬಾಮ್ಮ. ಗಣೇಶ, ದಯವಿಟ್ಟು ನನ್ನ ಮಗಳನ್ನ ನಿನ್ನ ಮನೆ ತುಂಬಿಸ್ಕೋ. ಈ ಪ್ರಪಂಚದಲ್ಲಿ ಯಾರನ್ನೂ ಬೇರೆ ಮಾಡಕ್ಕಾಗಲ್ಲ, ಯಾರನ್ನೂ ಒಂದ್ ಮಾಡಕ್ಕಾಗಲ್ಲ. ಅವ್ರವ್ರಿಗೆ ಇಷ್ಟ ಬಂದಿದ್ದ ಜಾಗದಲ್ಲಿ ಅವ್ರವ್ರು ಇರ್ತಾರೆ. ಮಧ್ಯದಲ್ಲಿ ನಾವ್ಯಾರು ಸರ್? ಇವಳು ನಿಮ್ ಮಗಳು. ನೀವ್ ಇಷ್ಟಪಟ್ಟು ಮದುವೆ ಮಾಡ್ಕೊಟ್ರೆ ನಮ್ಮ ಮನೆ ಸೊಸೆ ಆಗ್ತಾಳೆ. ನನ್ನಿಂದ ನಿನ್ಗೇನಾದ್ರೂ ಬೇಜಾರಾಗಿದ್ರೆ ನೀನೇನ್ ಶಿಕ್ಷೆ? ಸರ್, ಒಬ್ಬರಿಗೆ ಶಿಕ್ಷೆ ಕೊಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ ಸರ್. ಮೋಸ ಮಾಡಿದವನ ಹೆಸರನ್ನ ಮಕ್ಕಳಿಗಿಡ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಅಂಥದ್ರಲ್ಲಿ ಮನಸ್ ಬದಲಾಯಿಸ್ಕೊಂಡು ಬಂದವ್ರನ್ನ ನಾನ್ ಒಪ್ಕೊಳ್ದೆ ಇದ್ರೆ ಮನುಷ್ಯನಾಗ್ಬಿಟ್ಟು ಏನ್ ಪ್ರಯೋಜನ ಹೇಳಿ? ಮನುಷ್ಯನಿಗೆ ಹಸುವಾದಾಗ ತಿನ್ನೋದಕ್ಕೆ ಅನ್ನ ಎಷ್ಟು ಮುಖ್ಯನೋ ಹಾಗೆ ಒಂದು ಸಂಸಾರಕ್ಕೆ ನಿನ್ನಂತ ಅಣ್ಣ ಅಷ್ಟೇ ಮುಖ್ಯ. ನನಗೆ ಈಗ ಸಮಾಧಾನ ಆಯ್ತು. ನಾನಿನ್ ಬರ್ತೀನಿ. ಮನೆಗ್ ಬಂದ್ ಬೀಗ್ರು ಊಟ ಮಾಡದೆ ಹೋಗೋದಾಗೆ? ಈಗ ಬೇಡ, ಇನ್ನೊಂದ್ಸಾರಿ ಬರ್ತೀನಿ. ಸರ್, ಬಿಸಿ ಊಟ ಆರೋಗ್ಯಕ್ಕೆ ಒಳ್ಳೇದು. ಬನ್ನಿ. ಇವೆರಡನ್ನು ಆನಂದರಾವ್ ಸರ್ಕಲ್ ಹತ್ರ ಇರೋ ಶಿವಾನಂದ ಸ್ಟೋರ್ಸ್ ತಲುಪಿಸ್ಬಿಡಿ. ಯಜಮಾನ್ರೆ, ತಮ್ಗೆ ಯಾರು ಬೇಕಾಗಿತ್ತು? ಸಿದ್ದಣ್ಣ, ಯಾವಾಗ ಬಂದ್ರಿ ಸಿದ್ದಣ್ಣ? ಈಗ ತಾನೇ ಬಂದೆ. ಹೌದಾ? ಬನ್ನಿ ಬನ್ನಿ. ಹೇಗಿದ್ದಾರೆ ಊರಲ್ಲೆಲ್ಲ? ಚೆನ್ನಾಗಿದ್ದಾರೆ. ಸಿದ್ದಣ್ಣ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ. ಏನಪ್ಪ ಇದೆಲ್ಲ? ಸಾವಿರಾರು ಜನರಿಗೆ ಕೆಲಸ ಕೊಡೋ ನೀನೇ ಈ ರೀತಿ ಕಷ್ಟ ಪಡ್ತಿದ್ಯಲ್ಲ. ಹಣೆ ಬರಹಣ. ಇದೆಲ್ಲ ಬೇಕಾ? ಬೇಡ ಅಂದ ತಕ್ಷಣ ಹೋಗೋದ್ ನಿಲ್ಲಲ್ಲ, ಬೇಕು ಅಂದ ತಕ್ಷಣ
ಎಲ್ಲ ನಮಗ್ ಸಿಗಲ್ಲ. ಆದ್ರೆ ಇದರಿಂದ ನಿನಗೇನಪ್ಪ ಪ್ರಯೋಜನ? ಧರ್ಮ ಗೆಲ್ಲೋದಕ್ಕೆ ಪಾಂಡವರೇ ಅಜ್ಞಾತವಾಸ ಅನ್ಭವಿಸಿದ್ಮೇಲೆ ಹಂತದ್ರಲ್ಲಿ ನಾನೇ ಲೆಕ್ಕ ಹೇಳಿ? ನನ್ನ ನಮ್ದವ್ರಿಗೆ ಒಳ್ಳೇದಾಗೋದಾದ್ರೆ ನಾನು ಎಂತ ಕಷ್ಟ ಬೇಕಾದ್ರೂ ಅನುಭವಿಸಕ್ ಸಿದ್ಧವಾಗಿದ್ದೀನಿ. ಆದ್ರೆ ನಿನ್ನೂರು ನಿಮ್ಮವರು ಯಾರೂ ಸುಖವಾಗಿಲ್ಲಪ್ಪ. ಯಾಕೆ? ನೀನು ಊರ್ ಬಿಟ್ಟೆ, ನಿನ್ ಹಿಂದೆನೆ ಊರ್ನವ್ರ ಅದೃಷ್ಟನೂ ಹೊರಟೋಯ್ತು. ಆ ಭದ್ರಯ್ಯ ಊರಲ್ಲಿ ಇಲ್ಲದೆ ಇದ್ರು ಅವನ್ ಕಡೆ ಜನ ಊರ್ನವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿದವ್ರಿಗೆ ಸಿಗ್ತಾ ಇರೋದು ಶಿಕ್ಷೆ. ಅದರಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ನೀನು ಊರಿಗೆ ಬರ್ಲೇಬೇಕಪ್ಪ. ಇನ್ನೇನ್ ಜಾಸ್ತಿ ದಿನ ಇಲ್ವಲ್ಲ ಸಿದ್ದಣ್ಣ, ಸ್ವಲ್ಪ ದಿನ ತಾನೆ. ಆ ಭಗವಂತ ಎಲ್ರಿಗೂ ದಾರಿ ತೋರಿಸ್ತಾನೆ. ಸಾಕವ, ತಗೊಳ್ಳಿ. ಸಾಕು ಸಾಕ? ಏನಪ್ಪ ಇದೆಲ್ಲ? ಊಟ ಮಾಡಿ ಸಿದ್ದಣ್ಣ. ಅಲ್ಲ ಅದು ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಊಟ ಮಾಡಿಸಿದ್ದಣ್ಣ. ಹೋಗ್ಬಿಟ್ಟು ಬರ್ತೀನಿ. ನೋಡಪ್ಪ, ಗಾಳಿ ನೀರು ಇಲ್ಲ ಅಂದ್ರೇನೆ ಬದುಕೋದ್ ಕಷ್ಟ ಆಗುತ್ತೆ. ನೀನ್ ಬರ್ಲಿಲ್ಲ ಅಂದ್ರೆ ನಮ್ ಬದುಕೇ ನಿಂತು ಹೋಗುತ್ತೆ. ಖಂಡಿತ ಬರ್ತೀನಿ ಸಿದ್ದಣ್ಣ. ಒಂದ್ ನಿಮಿಷ ತಗೊಳ್ಳಿ. ಬೇಡಪ್ಪ ಬೇಡ. ತಕೊಳ್ಳಿ ಸಿದ್ದಣ್ಣ. ಓಡ್ ಬನ್ನಿ. ಹೋಗಿ ಆಟೋ ಹತ್ತಿಸ್ಬಿಟ್ ಬಾ. ಆಯ್ತಣ್ಣ, ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ಬಾಟ್ಲಿ ಕುಡಿತಾ ಇದ್ದ ಈ ಸಿಲಿಂಡರ್ ಸೀನ್ ತಮ್ಮನ್ನ ಯಾವನಿ ಗತಿ ಕಾಣಿಸಿದ್ದು? ಯಾರೋ ಗಣೇಶ್ ಅಂತಣ್ಣ, ಗಾಂಧಿ ಬಜಾರ್ಲಿರೋದು. ಹಲೋ ಅಣ್ಣ, ನಮ್ ಪ್ರಸನ್ನ ಮಾತಾಡ್ತಿರೋದು. ಅದ್ಯಾರು ಸಿಲಿಂಡರ್ ಸೀನಾ ಅಂತೆ ಇದ್ದಕ್ಕಿದ್ದಾಗೆ ಮನೆ ಒಳಗಡೆ ನುಗ್ಬಿಟ್ಟು ಪಾರ್ವತಿನ ಪ್ರಿಯನ ಹೇಳ್ಕೊಂಡು ಹೋಗ್ಬಿಟ್ರಣ. ಏನ್ ಹೇಳ್ತಾ ಇದ್ಯಾ? ಹೌದಣ್ಣ. ಅಣ್ಣ, ಗಣೇಶ ಬರ್ತಾ ಇದ್ದಾನೆ. ನಾನೇ ಗಣೇಶ. ನಾನು ಗಣೇಶ ಅಂದ್ರೆ ಸೊಂಡ್ಲಿಟ್ಕೊಂಡು ಇಲಿ ಮೇಲೆ ಕೂತ್ಕೊಂಡ್ ಬರ್ತೀಯ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಹುಲಿ ತರ ನನ್ನಡ್ಡಕ್ಕೆ ಬಂದು ನನ್ ಮುಂದೆನೆ ನಿಂತ್ಕೊಂಡಿದ್ಯಾ. ಈ ಸಿಲಿಂಡರ್ ಸೀನನ್ ತಮ್ಮನ್ನೇ ಹೊಡೆದ್ ಮಲಗಿಸಿದೀಯಲ್ಲ, ಎಷ್ಟೋ ಧೈರ್ಯ ನಿಂಗೆ. ನಾನೇನ್ ಬೇಕು ಅಂತ ಹೊಡಿಲಿಲ್ಲಣ್ಣ. ಅವ್ನ ಹೆಣ್ಮಕ್ಳ ಹತ್ರ ಬಹಳ ತಪ್ಪಾಗಿ ನಡ್ಕೊಂಡ. ನಾನ್ ತುಂಬಾ ಬುದ್ಧಿ ಹೇಳಿದೆ, ಅವ್ನ್ ಕೇಳಲಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಲ್ಲಣ್ಣ, ಹೆಣ್ಮಕ್ಳನ್ನ ಪೂಜೆ ಮಾಡೋಂತ ದೇಶ ನಮ್ದು. ನಿಮ್ ತಮ್ಮ ಮಾಡಿದ್ ಸರಿನಾ? ನೀವು ನೋಡಿದ್ರೆ ದೊಡ್ಡ ವ್ಯಕ್ತಿ ತರ ಕಾಣಿಸ್ತೀರಾ. ನೀವೇ ನಿಮ್ ತಮ್ಮನಿಗೆ ಬುದ್ಧಿ ಹೇಳ್ಬೋದಲ್ಲಣ್ಣ.
ನಾನು ನಿನ್ ಬರ್ಲಣ್ಣ. ಎಲ್ಲಣ್ಣ ಸ್ವಲ್ಪ ಜಾಗ ಬಿಡಿ, ಜಾಗ ಬಿಡೋಣ, ಬನ್ನಿ. ಈ ಸಿಲಿಂಡರ್ ಸೀನನ್ ಸಾವಾಸಕ್ಕೆ ಬಂದ್ರೆ ಪಾಪ ಸುತ್ಕೊಳುತ್ತೆ. ಈ ಗಣೇಶನ್ ನೆನ್ಸ್ಕೊಂಡ್ರೆ ಪುಣ್ಯ ಬರುತ್ತೆ ಹೊರತು ಪಾಪ ಸುತ್ಕೊಳ್ಳೋದಿಲ್ಲ. ನಿನ್ ತಮ್ಮನ ಆಯ್ಸ್ ಗಟ್ಟಿ ಇತ್ತು, ಅದಕ್ಕಿನ್ನೂ ಬದುಕೊಂಡಿದ್ದಾನೆ. ಹೆಣ್ಣನ್ನ ಕೆಣಗ್ದವರೆಲ್ಲ ಯಾವತ್ತೋ ಮಣ್ಸೇರ್ಬಿಟ್ಟು, ಅಂಥದ್ರಲ್ಲಿ ನೀವ್ಯಾವ ಲೆಕ್ಕನ? ಸ್ಟೇಷನ್, ನಾನು ಪಾರ್ವತಿ ಮಾತಾಡ್ತಿರೋದು. ಯಾವ ಕೆಲಸ ಮಾಡ್ಬೇಕಾದ್ರೂ ತೊಂದ್ರೆ ಆಗದೆ ಇರ್ಲಿ ಅಂತ ಮೊದ್ಲು ಪೂಜೆ ಮಾಡೋದು ಗಣೇಶನ್ಗೆ ಕಣೋ. ಅಂಥದ್ರಲ್ಲಿ ನನ್ನೇ ಎದುರಾಕೊಡಿದ್ಯಲ್ಲ, ಹುಷಾರ್ ಹುಷಾರ್ ಹುಷಾರ್. ಗುಡ್ ಮಾರ್ನಿಂಗ್ ಮೇಡಮ್. ಏನೋ ಪ್ರಾಬ್ಲಮ್ ಇದೆ ಅಂತ ಫೋನ್ ಮಾಡಿದ್ರಲ್ಲ, ಏನ್ ವಿಷಯ ಮೇಡಮ್? ಅದು ನಮ್ಮಿಬ್ಬರನ್ನ ಇವರೆಲ್ಲ ಕಿಡ್ನಾಪ್ ಮಾಡಿದ್ರು. ಇವ್ರು ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಫರ್ದರ್ ಆಕ್ಷನ್ ನಾವು ತಗೋತೀವಿ, ನೀವು ಹೊರಡಿ ಮೇಡಮ್. ಕಮಾನ್, ಇವನ್ನೆಲ್ಲ ಅರೆಸ್ಟ್ ಮಾಡಿ.